ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಡೆದ ಎಲ್ಲ ವಿದ್ಯಮಾನಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅನ್ನುವಂಥ ಆಸೆ ನಂದು. ಆ ಪ್ರಯುಕ್ತ ಬೇರೆ ಬೇರೆ ವಿಷಯಗಳು ಅದರಲ್ಲಿ ಸೇರಿದರೆ ದಯವಿಟ್ಟು ಬೇಸರ ಮಾಡ್ಕೋಬೇಡ್ರಿ. ನಿನ್ನೆ ನರೇಂದ್ರ ಮೋದಿ ಅವರು ಬುಧವಾರ ದಿವಸ 19ನೇ ತಾರೀಕು ಆಂಧ್ರ ಪ್ರದೇಶದ ಪುಟ್ಟಪರ್ತಿಗೆ ಹೋಗಿದ್ದರು. ಪುಟ್ಟಪರ್ತಿಯಲ್ಲಿ ಶತಾಬ್ದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಕಾರ್ಯಕ್ರಮಕ್ಕೆ ಐಶ್ವರ್ಯ ರೈ ಅವರು ಬಂದಿದ್ದರು. ವಿಶೇಷ ಏನಪ್ಪ ಅಂದರೆ ಇಡೀ ಎಲ್ಲ ಎಡಚರು ಏಕಕಾಲಕ್ಕೆ ಓರ್ಕೊಳ್ಳುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿಬಿಡುತ್ತೆ ಅಲ್ಲಿ. ಐಶ್ವರ್ಯ ರೈ ಅವರು ತುಂಬ ಅದ್ವಿತೀಯವಾಗಿ ಮಾತನಾಡಿದರು. ನನಗೆ ತುಂಬ ಖುಷಿಯಾಗುವ ಹಾಗೆ ಅವರ ಭಾಷೆ ಇತ್ತು. ಯಾರೇ ಕೇಳಿದರೂ ಕೂಡ ಒಂದು ದಿವ್ಯ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಮಾತುಗಳನ್ನು ಆಡಬೇಕು, ಅವರ ಭಾಷೆ ಹೇಗಿರಬೇಕು ಅನ್ನೋದನ್ನು ಅದನ್ನು ನೋಡಿದರೆ ಅದು ನಿಜಕ್ಕೂ ಒಂದು ದೃಷ್ಟಾಂತವಾಗಿ ಹೊರಹೊಮ್ಮುವಂಥ ಸನ್ನಿವೇಶ. ಅದರ ಜೊತೆಗೆ ವಿಶೇಷವಾಗಿ ಎಡಚರು ಉರಿದುಕೊಳ್ಳುವ ಹಾಗೆ ಇತ್ತು ಕಾರ್ಯಕ್ರಮ. ಯಾಕೆಂದರೆ ಸ್ವತಃ ಐಶ್ವರ್ಯ ರೈ ಅವರು ಬಂದು ನರೇಂದ್ರ ಮೋದಿಯವರ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿದರು. ಎಂಥ ಸನ್ನಿವೇಶ ನೋಡಿ. ಈ ದೇಶದ ಪ್ರಧಾನಿಗೆ ಸಂದಂಥ ಅತ್ಯುತ್ಕೃಷ್ಟವಾದಂಥ ಗೌರವ ಅದು. ಒಬ್ಬ ಪ್ರಧಾನಿ ಹೇಗಿರಬೇಕು ಅನ್ನೋದಕ್ಕೆ ನಮ್ಮೆದುರಿಗೆ ಜೀವಂತ ನಿದರ್ಶನವಾಗಿ ನರೇಂದ್ರ ಮೋದಿ ನಿಂತರೆ, ಒಬ್ಬ ಕಲಾವಿದೆ, ಈ ದೇಶದ ಒಬ್ಬ ಪ್ರಜೆ ಈ ದೇಶದ ಪ್ರಧಾನಿಗೆ ಕೊಡಬಹುದಾದಂಥ ಅತ್ಯುತ್ಕೃಷ್ಟವಾದ ಗೌರವ ಹೇಗಿರಬೇಕು ಅನ್ನೋದಕ್ಕೆ ಐಶ್ವರ್ಯ ಅವರ ನಡವಳಿಕೆ ಸಾಕ್ಷಿಯಾಗಿ ನಮ್ಮೆದುರಿಗೆ ಕೊಂಗಳಿಸ್ತಾ ಇತ್ತು. ಅಲ್ಲಿಂದ ನನ್ನ ಗುರುಗಳಾದಂಥ ಕಾಶಿ ಗುರುಗಳಾದಂಥ ವೆಂಕಟರಮಣಜಿಯವರು ಒಂದಷ್ಟು ಫೋಟೋಗಳನ್ನು ನಂಗೆ ಕಳಿಸಿದ್ರು. ಅವ್ರ ಖಾಸಗಿ ಫೋಟೋಗಳು, ಆದರೆ ತಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನುವಂಥ ಪ್ರೀತಿಗೋಸ್ಕರ ಒಂದೆರಡು ಫೋಟೋ ಹಾಕ್ತಾಯಿದ್ದೀನಿ. ಇವರು ಸ್ವತಃ ಕಾಶಿಯಲ್ಲೇ ಇದ್ದಂಥವ್ರು. ಅವರ ತಾತನ ಕಾಲದಿಂದ ಹನುಮಾನ್ ಘಾಟ್ನಲ್ಲಿ ಇವರ ಮನೆ. ಯಾರೇ ನಮ್ಮವರು ಈ ಕಡೆಯಿಂದ ದಕ್ಷಿಣ ಭಾರತೀಯರು ಹೋದರೂ ಇವ್ರ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಅದಕ್ಕೆ ಯಾವುದೇ ರೀತಿಯ ಬಾಡಿಗೆ ಗಿಡಿಗೆ ಏನಿರಲ್ಲ. ನೀವಾಗಿ ತಿಳಿದು ಕೊಟ್ಟರೆ ಕೊಡಬಹುದು. ಊಟವನ್ನು ಯಾವಾಗಲೂ ಸಿದ್ಧಪಡಿಸಿ ಮಧ್ಯಾಹ್ನ 12 ಗಂಟೆಗೆ ಇಟ್ಬಿಟ್ಟಿರ್ತಾರೆ. ಅನ್ನ ಸಾರು ಎಲ್ಲ ಇಟ್ಬಿಟ್ಟಿರ್ತಾರೆ. ಯಾರು ಬೇಕಾದ್ರೂ ಊಟ ಮಾಡ್ಕೋಬಹುದು. ಉಳಿದ ಅಪರ ಕರ್ಮಗಳನ್ನ ಮಾಡಿಸೋರು, ಆಮೇಲೆ ಈ ಕ್ಷೇತ್ರ ಕಾರ್ಯ ವಿಧಿಗಳನ್ನ ನೆರವೇರಿಸೋರು ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಬೋದು. ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದ್ದಂಥ ವ್ಯಕ್ತಿ ಇವರು ವೆಂಕಟರಮಣಜಿಯವರು. ಅವರು ಕೂಡ ನಿನ್ನೆ ಪುಟ್ಟಪರ್ತಿಯ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯ ವೃಂದದೊಂದಿಗೆ ಪಾಲ್ಗೊಂಡಿದ್ದರು. ನರೇಂದ್ರ ಮೋದಿಯವರಿಗೆ ರಾಜಾಶೀರ್ವಾದವನ್ನು ಮಾಡಿದಂಥ ಫೋಟೋಗಳನ್ನು ಕಳಿಸಿದರು. ಇವರು ವೇದಾಂಗ ಪಂಡಿತರು. ವೆಂಕಟರಮಣಜಿಯವರು ಸ್ವತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು. ನನಗೆ ಆ ಫೋಟೋ ನೋಡಿದಾಗ ಅನ್ನಿಸ್ತು, ಈ ದೇಶದಲ್ಲಿರುವಂಥ ಎಲ್ಲ ಶ್ರೋತ್ರಿಯರು, ಎಲ್ಲ ಋತ್ವಿಕರು, ಉಪಾಸಕರು, ಪುರೋಹಿತರು ನರೇಂದ್ರ ಮೋದಿಗೆ ಈ ಮಟ್ಟಿನ ಆಶೀರ್ವಾದವನ್ನು ಮಾಡ್ತಾ ಇರೋದ್ರಿಂದಲೇ ಇವತ್ತು ನರೇಂದ್ರ ಮೋದಿ ಅಷ್ಟೊಂದು ಒಂದು ಕಡೆ ಆತ ದಾರ್ಶನಿಕನಾಗಿದ್ದರೂ ಕೂಡ ತನ್ನ ಕರ್ತವ್ಯವನ್ನು ಮರೆಯಲಾರದೆ ಕಠೋರವಾದಂಥ ತೀರ್ಮಾನಗಳು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎರಡನೇದು, ಈ ದೇಶದ ಪ್ರಧಾನಿಗೆ ಅಷ್ಟೆಲ್ಲ ಜನರ ಆಶೀರ್ವಾದ ಇರೋದರಿಂದ ದೇಶ ಸುಭಿಕ್ಷವಾಗಿದೆ, ಸುಭದ್ರವಾಗಿದೆ ಅಂತ. ಇಲ್ಲದೆ ಹೋದರೆ ಈಗ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದರೆ, ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದೆ, ಡ್ರೋನ್ ಮೂಲಕ ಭಾರತದ ಮೇಲೆ ದಾಳಿ ಮಾಡುವಂಥ ಡಾಕ್ಟ್ರುಗಳು ಭಾರತದಲ್ಲಿಯೇ ಇದ್ದಾರೆ. ಅಂದರೆ ಪ್ರಸಾದದಲ್ಲಿ ವಿಷ ಹಾಕಿ ಎಲ್ಲರನ್ನೂ ಏಕಕಾಲಕ್ಕೆ ಸಾಯಿಸಬೇಕು ಭಕ್ತರನ್ನ, ಹಿಂದೂ ಭಕ್ತರನ್ನ ಅನ್ನುವಂಥ ಷಡ್ಯಂತ್ರ ಮಾಡುವಂಥವ್ರು ಭಾರತ ಒಳಗಡೆ ಸ್ಲೀಪರ್ ಸೆಲ್ನಲ್ಲಿ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅಂದರೆ ಅಷ್ಟಾಗಿಯೂ ನಾವು ಈಗ ಸುಭಿಕ್ಷವಾಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ ಅಂದರೆ ಬಹುಶಃ ನರೇಂದ್ರ ಮೋದಿಯವರ ಈ ನಿರಂತರವಾದಂಥ ಅವರ ದಾರ್ಶನಿಕ ಮನಸ್ಥಿತಿ, ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡೋದು, ಆಮೇಲೆ ಈ ರೀತಿಯಾದಂಥ ದಾರ್ಶನಿಕರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯೋದು, ಇದರ ಜೊತೆ ಕರ್ತವ್ಯವನ್ನೂ ಕೂಡ ಮರೆಯಲಾರದೆ ನಿರಂತರವಾಗಿ ದೇಶಕ್ಕಾಗಿ ಅಹರ್ನಿಶಿ ದುಡಿಯುವ ಅವರ ಮನಸ್ಥಿತಿ ಇರಬಹುದು ಅಂತ ನನಗನ್ಸುತ್ತೆ. ನೋಡಿ, ಒಂದು ಕಾಲಕ್ಕೆ ಈ ದೇಶದ ರಾಷ್ಟ್ರಪತಿ ಸೋಮೇಶ್ವರಕ್ಕೆ ಹೋಗ್ತೀನಿ ಅಂತಂದ್ರೆ, ಗುಜರಾತ್ನ ಸೋಮೇಶ್ವರಕ್ಕೆ ಹೋಗ್ತೀನಿ ಅಂತ ಹೇಳಿದರೆ ಅಂದಿನ ಪ್ರಧಾನಿ ನೀನು ಹೋಗக்கூಡದು ಅಂತ ಆದೇಶ ಮಾಡ್ತಾರೆ. ನೀವು ಹೋಗಂಗಿಲ್ಲ ಅಲ್ಲಿಗೆ. ಯಾಕೆ ಅಂದರೆ ನಮ್ಮದು ಸೆಕ್ಯುಲರ್ ರಾಷ್ಟ್ರ. ಬೇರೆ ಧರ್ಮೀಯರು ಬೇಸರ ಮಾಡ್ಕೊಂಡ್ಬಿಡ್ತಾರೆ, ಮುಸಲ್ಮಾನರು ಬೇಸರ ಮಾಡ್ಕೋತಾರೆ, ನೀವು ಹಿಂದೂ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ವಿರುದ್ಧ ಜವಾಹರ್ಲಾಲ್ ನೆಹರು ಅವರು ಆದೇಶ ಹೊರಡಿಸ್ತಾರೆ. ಆದರೂ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇವರ ಮಾತಿಗೆ ಬೆಲೆಯನ್ನು ಕೊಡಲಾರದೆ, ನಾನು ಒಬ್ಬ ಹಿಂದೂ, ಒಬ್ಬ ಭಕ್ತನಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಲ್ಲಿಗೆ ತೆರಳುತ್ತಾರೆ. ಅಂಥ ದೇಶದಲ್ಲಿ ಇವತ್ತು ಒಬ್ಬ ಪ್ರಧಾನಿ ಹೇಗೆ
ಪ್ರತಿ ಧರ್ಮಕ್ಷೇತ್ರಕ್ಕೂ ಶ್ರೀ ಕ್ಷೇತ್ರಕ್ಕೂ ಹೋಗಿ ನಮ್ಮ ಧರ್ಮವನ್ನು ಹೇಗೆ ಪುನರುತ್ಥಾನಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗೆ ನಿಜಕ್ಕೂ ನಾನು ಭಾವುಕನಾಗಿಬಿಡ್ತೇನೆ. ಇದೇ 28ನೇ ತಾರೀಕು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದ ಉಡುಪಿಗೆ ಬರ್ತಾ ಇದ್ದಾರೆ. ಅದು ಯಾವ ಕೆಲಸಕ್ಕೆ? ಈ ಗೀತಾ ಯೋಜನೆಯನ್ನು ನಡೆಸ್ತಾ ಇದ್ದಾರೋ ಮುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಅಲ್ಲಿ ಶ್ಲೋಕ ಪಠಣದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರ್ತಾ ಇದ್ದಾರೆ. ಎಂಥ ದಿವ್ಯವಾದಂಥ ಅನುಭವ ಇರುತ್ತೆ, ಎಂಥ ನೋಡಲಿಕ್ಕೆ ಕಣ್ಣಿಗೆ ಎಂಥ ಹಬ್ಬ ಅನ್ನೋದನ್ನು ಆಲೋಚನೆ ಮಾಡಿ. ಸಾಧ್ಯ ಆದರೆ ಉಡುಪಿಗೆ ಆ ಸಂದರ್ಭದಲ್ಲಿ ಹೋಗುವ ಪ್ರಯತ್ನವನ್ನು ನಾನು ಕೂಡ ಮಾಡ್ತಾಯಿದ್ದೀನಿ. ಏಕೆಂದರೆ ನರೇಂದ್ರ ಮೋದಿ ಗೀತೆಯ ಶ್ಲೋಕಗಳನ್ನ ಹೇಳೋದನ್ನು ಕಣ್ಣಾರೆ ನೋಡುವಂಥ ಭಾಗ್ಯ ಈ ಕಾಲಘಟ್ಟದಲ್ಲಿ ಎಷ್ಟು ಜನರಿಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ದೇಶದಲ್ಲಿ ಆದಂಥ ಬದಲಾವಣೆಗಳನ್ನು ಆಲೋಚನೆ ಮಾಡಿ ನೋಡಿ. ಒಂದು ಕಾಲಕ್ಕೆ ಈ ದೇಶದಲ್ಲಿ ಇಫ್ತಿಯಾರ್ ಕೂಟ ಮಾಡುವುದನ್ನು ಭಾಳ ದೊಡ್ಡದಾದಂಥ ಘನಂದಾರಿ ಕೆಲಸ ಅಂತ ಭಾವಿಸುವಂಥ ಸರ್ಕಾರಿ ವ್ಯವಸ್ಥೆ ಇತ್ತು, ಸರ್ಕಾರಗಳಿತ್ತು. ಸರ್ಕಾರದ ದುಡ್ಡಿನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಸಾಬಣ್ಣಗಳನ್ನ ಇಮಾಮ್ಗಳನ್ನು ಕರೆಸಿ ಅವ್ರು ಕೇಳಿದ ಮೆನುನಲ್ಲಿ ಅಡುಗೆ ಮಾಡಿಸಿ ಮಾಂಸಾಹಾರದ ಅಡುಗೆಯನ್ನು ಭಕ್ಷ್ಯಗಳನ್ನು ಬೇರಿಸಿ ಅವರಿಗೆ ಊಟ ಮಾಡಿಸಿ ಆತಿಥ್ಯ ಸತ್ಕಾರ ಮಾಡುವ ವ್ಯವಸ್ಥೆ ಇತ್ತು ಭಾರತ ದೇಶದಲ್ಲಿ. ಯಾರ ದುಡ್ಡಿನಲ್ಲಿ? ನಮ್ಮ ದುಡ್ಡಿನಲ್ಲಿ. ಅವರು ಕೂಡ ನಮ್ಮ ರಾಜಕಾರಣಿಗಳನ್ನು ಕರೆದು ಅವ್ರ ತಲೆ ಮೇಲೆ ಟೊಪ್ಪಿಗೆ ಹಾಕಿ, ಜಾಳಿಗೆ ಟೊಪ್ಪಿಗೆ ಹಾಕಿ, ಚೌಕಡಿ ಶಾಲು ಹೊಚ್ಚಿ ಊಟಕ್ಕೆ ಕರ್ಕೊಂಡು ಹೋಗೋರು. ಅದಕ್ಕಿಂತ ವಿಚಿತ್ರ ಅಂದರೆ ಉತ್ತರ ಪ್ರದೇಶದ ಸರ್ಕಾರ ಮೆನು ಮಾಡ್ಕೊಂಬ ಅಂತ ಆಫೀಸರ್ಗಳಿಗೆ ಇಮಾಮ್ಗಳ ಹತ್ರ, ಪೀರಾಗಳ ಹತ್ರ, ಮೌಲ್ವಿಗಳ ಹತ್ರ ಕಳಿಸೋರು. ನಿಮ್ಮ ಊಟದಲ್ಲಿ ಏನೇನು ಇರಬೇಕು ಅಂತ, ಏನೇನು ಭಕ್ಷ್ಯಗಳಿರ್ಬೇಕು ಇಫ್ತಿಯಾರ್ ಕೂಟದಲ್ಲಿ. ಅವರು ಇವತ್ತು ಬಾ, ನಾಳೆ ಬಾ, ಆಯ್ತಾ ಇಲ್ಲ ಮೌಲ್ವಿ ಇವತ್ತಿಲ್ಲ, ಇನ್ನೊಬ್ಬ ಇಮಾಮ್ ಬರಬೇಕು, ಅವನು ಹೇಳಬೇಕು ಏನೇನು ಖಾದ್ಯಗಳಿರಬೇಕು ಅಂತ ಅವ್ರು ತೀರ್ಮಾನ ಮಾಡೋರು. ಆ ಪಟ್ಟಿಯನ್ನು ಬರ್ಕೊಂಬಂದು ಅದಕ್ಕನುಗುಣವಾಗಿ ಇವರು ಭಕ್ಷ್ಯಗಳನ್ನು ತಯಾರಿ ಮಾಡಿಸಿ, ಖಾದ್ಯಗಳನ್ನು ತಯಾರಿ ಮಾಡಿಸಿ ಇವರಿಗೆಲ್ಲ ಊಟ ಮಾಡಿಸ್ಬೇಕು. ಆ ರೀತಿ ವ್ಯವಸ್ಥೆ ಭಾರತ ದೇಶದಲ್ಲಿತ್ತು. ಖಾಸಗಿಯಾಗಿ ಈ ರಾಜಕಾರಣಿಗಳು ಅವ್ರನ್ನ ಓಲೈಸಲಿಕ್ಕಾಗಿ ಇಫ್ತಿಯಾರ್ ಕೂಟನ ಆಯೋಜನೆ ಮಾಡ್ತಾಯಿದ್ರು. ಸರ್ಕಾರಿ ದುಡ್ಡಿನಲ್ಲಂತೂ ಮಾಡೇ ಮಾಡ್ತಾರೆ ಬಿಡ್ರಿ. ಇವತ್ತು ಆ ರೀತಿಯದಾದಂಥ ಒಂದೇ ಒಂದು ಉದಾಹರಣೆಯನ್ನು ತೋರಿಸಿ ನೋಡೋಣ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮಾಡ್ತಾರೆ, ಅವ್ರ ಬಗ್ಗೆ ನಾವು ಮಾತಾಡಲ್ಲ ಬಿಡಿ. ಇಲ್ಲಿ ಕರ್ನಾಟಕ, ತೆಲಂಗಾಣದ ಬಗ್ಗೆ ದಯವಿಟ್ಟು ಮಾತಾಡಬೇಡಿ. ಬಾಕಿ ಎಲ್ಲಿಯಾದರೂ ಇಂಥ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗಿರುವಂಥ ದಾಖಲೆಗಳನ್ನು ನಂಗೆ ತೋರಿಸಿ ನೀವು ನೋಡೋಣ. ಯಾಕೆ ಸಾಧ್ಯ ಆಗಿಲ್ಲ? ಯಾಕಾಗಿಲ್ಲ ಅಂದರೆ ಈ ದೇಶದ ಪ್ರಧಾನಿ ಆ ರೀತಿಯದಾದಂಥ ಏನು ಓಲೈಸುವ ರಾಜಕಾರಣ ಮಾಡಲಿಕ್ಕೆ ಸಿದ್ಧರಿಲ್ಲ. ಎಲ್ಲಿವರೆಗೂ ಇತ್ತು? ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗಲೂ ಕೂಡ ಇದ್ದಂಥ ವ್ಯವಸ್ಥೆ ಇದು. ನರೇಂದ್ರ ಮೋದಿ ಅವರಿಗೆ ಅಧಿಕಾರಿಗಳು ಹೇಳಿದ್ರಂತೆ, ನೋಡಿ ಈಗಿರುವಂಥ ರೀತಿ ರಿವಾಜುಗಳನ್ನು ಮುಟ್ಲಿಕ್ಕೆ ಹೋಗಬೇಡ್ರಿ, ಇದರಿಂದ ಅನಗತ್ಯವಾಗಿ ನೀವು ತೊಂದರೆಗೆ ಸಿಗಾಕೊಂಡ್ಬಿಡ್ತೀರಿ. ಈಗ ಹೊಸದಾಗಿ 2014ರಲ್ಲಿ ಬಂದಿರಿ, ಬಂದ ತಕ್ಷಣ ಈ ರೀತಿ ಮಾಡಿದರೆ ನಿಮಗೆ ಬ್ಯಾಕ್ ಫೈರ್ ಆಗುತ್ತೆ ಅದು. ಆದ್ದರಿಂದ ಅದ್ಯಾವುದು ಮುಟ್ಟಕ್ಕೆ ಹೋಗ್ಬೇಡಿ, ನೀವು ಬೇರೆ ಏನಾದ್ರು ಡೆವಲಪ್ಮೆಂಟ್ ಮಾಡಿದ್ರೆ ಮಾಡಿ, ಅಥವಾ ಯೋಜನೆಗಳನ್ನು ಬೇರೆ ಮಾಡಿ. ಈ ರೀತಿ ಇಫ್ತಿಯಾರ್ ಕೂಟ ನಿಲ್ಲಿಸೋದು, ಆಮೇಲೆ ಆ ರೀತಿಯಾದಂಥ ಧೋರಣೆಗಳು ಬೇಡ ಅಂದ್ರೆ ಅವ್ರಿಗೇನಾಗತ್ತಾಗಲಿ, ನಾನು ಏನು ಹೇಳ್ತೇನೆ ಅದು ಮಾಡಿ, ನನಗೆ ಐಡಿಯಾಗಳನ್ನ ಕೊಡೋಕ್ಕೆ ಬರಬೇಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿ ನಡೆಸಿದ್ರಂತೆ. ಇವತ್ತು ಸ್ಥಿತಿ ಹೇಗೆ ಬಂದಿದೆ ಅಂದರೆ, ಈ ದೇಶದ ರಾಷ್ಟ್ರಪತಿ ಇದಾರಲ್ಲ ದ್ರೌಪದಿ ಮುರ್ಮು ಅವರು ಒಂದು ಆದೇಶವನ್ನು ಮಾಡಿದ್ದಾರೆ, ಕಟ್ಟುನಿಟ್ಟಿನ ಇದನ್ನು ಪಾಲಿಸ್ತಾ ಇದ್ದಾರೆ ಅವರ ರಾಷ್ಟ್ರಪತಿ ಭವನದಲ್ಲಿ. ಏನಂದರೆ, ನನ್ನ ರಾಷ್ಟ್ರಪತಿ ಭವನದಲ್ಲಿ ಮಾಂಸಾಹಾರದ ಅಡುಗೆಯನ್ನು ಮಾಡಕೂಡದು ಅಂತ. ಏನ್ರಿ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಏನ್ರಿ? ಯಾವ ರೀತಿಯದಾದಂಥ ವ್ಯವಸ್ಥೆ ಬಂತು ನೋಡಿ. ಒಂದು ಕಾಲಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಇಳಿಸಬೇಕು ಅಂತ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ, ಸಹಿ ಮಾಡಿ, ನಿವೃತ್ತ ನ್ಯಾಯಮೂರ್ತಿಗಳಂತೆ, ಆಫೀಸರ್ಗಳಂತೆ, ಸಿನಿಮಾ ಕಲಾವಿದರಂತೆ, ಪ್ರಶಸ್ತಿ ಪಡೆದವರಂತೆ ಎಲ್ಲರೂ ದೇಶ ಸುಭದ್ರವಾಗಿಲ್ಲ, ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಅವಾರ್ಡ್ ವಾಪಸಿ ಮಾಡ್ತೀವಿ, ನರೇಂದ್ರ ಮೋದಿ ಅವರ ಸರ್ಕಾರ ಬೇಡ ಅಂತ ದೊಡ್ಡ ಹೋರಾಟವನ್ನು ಮಾಡಿದೆ. ಈಗ ನಿನ್ನೆ ಬೆಳವಣಿಗೆಯನ್ನು ನೋಡ್ಬೇಕು ನೀವು. ನಿನ್ನೆ ಬೆಳವಣಿಗೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿಗೆ ಈ ದೇಶದ ಗಣ್ಯಾತಿ ಗಣ್ಯರು 272 ಜನ ಪತ್ರವನ್ನು ಬರೆದಿದ್ದಾರೆ, ಕಾಂಗ್ರೆಸ್ಸಿನ ಧೋರಣೆಯನ್ನು ಪ್ರತಿಭಟಿಸಿದ್ದಾರೆ. ಅದರಲ್ಲಿ 16 ಜನ ನಿವೃತ್ತ ನ್ಯಾಯಾಧೀಶರು, 123 ಜನ IAS, IFS, IPS ಆಫೀಸರ್ಗಳು ನಿವೃತ್ತರಾದಂಥವ್ರು, 133 ಜನ ನಮ್ಮ
ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥ ಜನ. ಒಟ್ಟು 272 ಜನ ಪತ್ರ ಬರೆದಿದ್ದಾರೆ. ಈ ದೇಶದ ಚುನಾವಣೆ ವ್ಯವಸ್ಥೆಯ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಅನಗತ್ಯವಾಗಿ ನೀವು ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ನಿಮ್ಮ ಬಳಿ ಸಾಕ್ಷ್ಯಾಧಾರ ಇದ್ದರೆ ಕೋರ್ಟ್ಗೆ ಹೋಗಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಸಲ್ಲಿಸಿ. ಅದನ್ನು ಬಿಟ್ಟು ಚುನಾವಣೆ ವ್ಯವಸ್ಥೆಯೇ ತಪ್ಪಿದೆ ಅಂಥೇಳಿ ಓಟ್ ಚೋರಿ ಗದ್ದೆ ಚೋರಿ ಅಂತೆಲ್ಲ ಈ ರೀತಿ ಪ್ರೊಪಗ್ಯಾಂಡ ಮಾಡಬೇಡಿ. ಇದರಿಂದ ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡದಾದಂಥ ಆತಂಕ ಉಂಟಾಗತ್ತೆ. ಪ್ರಜಾಪ್ರಭುತ್ವವನ್ನು ಉಳಿಸುವ ಕೆಲಸವನ್ನು ಮಾಡಿ ಅಂತ ಸ್ಪಷ್ಟವಾಗಿ ಪ್ರತಿಭಟಿಸಿ ಪತ್ರವನ್ನು ಬರೆದಿದ್ದಾರೆ 272 ಜನ. ಅವತ್ತಿನ ಕಾಲಘಟ್ಟ ನೋಡಿ, ಇವತ್ತಿನ ಕಾಲಘಟ್ಟ ನೋಡಿ. ರಾಹುಲ್ ಗಾಂಧಿ ಮಾಡಿದ್ದಕ್ಕೆಲ್ಲ ಕುಣಿಯುವಂಥ ಸುಪ್ರಿಯಾ ಶ್ರೀನೇ ಥರದವ್ರು ಇದ್ದಾರಲ್ಲ, ಕರಟಕ ದಮನಕಗಳಿದಾವಲ್ಲ, ಅವರೆಲ್ಲ ಆಲೋಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಂದು ನಿಂತಿದ್ದೀವಿ. ಇವ್ರು ಯಾರು ಧ್ವನಿಯನ್ನು ಎತ್ತೋದಿಲ್ಲ ಅಂತ ಅವ್ರು ಭಾವಿಸಿದರು. ಆದರೆ ಯಾರಿಗೆ ನಾವು ಕ್ರೀಮ್ ಸೊಸೈಟಿಯ ಕ್ರೀಮ್ ಅಂತ ಭಾವಿಸ್ತೇವೋ ಅವರೇ ಪ್ರತಿಭಟಿಸುವ ಮಟ್ಟಕ್ಕೆ ಇವರು ಪರಿಸ್ಥಿತಿಯನ್ನು ತಂದು ನಿಲ್ಲಿಸಿದ್ದಾರೆ ರಾಹುಲ್ ಗಾಂಧಿ. ನೋಡಿ, ಚಾಣಕ್ಯ ಹೇಳಿದ ಮಾತನ್ನು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ನನಗನ್ಸುತ್ತೆ. ನನಗೆ ಕೆ ಎಸ್ ನಾರಾಯಣಾಚಾರ್ಯ ಅವ್ರದ್ದು ಸಾಹಿತ್ಯ ಪ್ರಕಾಶನದ ಪುಸ್ತಕ ಓದ್ದಾಗೆಲ್ಲ, ಒಂದೊಂದು ಚಾಪ್ಟರ್ ಓದ್ದಾಗೆಲ್ಲ ಭಾರತದ ಈಗಿನ ಸ್ಥಿತಿಗೂ ಚಾಣಕ್ಯ ಅವತ್ತು ಹೇಳಿದ್ದಕ್ಕೂ ಎಷ್ಟು ಚೆನ್ನಾಗಿ ತಳಕು ಹಾಕ್ಬೋದು, ಇದನ್ನ ಹೇಗೆ ಸಮೀಕರಿಸಬಹುದು ಅಂತ ನನಗನ್ಸುತ್ತೆ. ಚಾಣಕ್ಯ ಒಂದು ಮಾತು ಹೇಳ್ತಾನೆ, ಹಸಿರು ಮರಗಳನ್ನು ಎಂದೂ ಕಡಿಬಾರ್ದಂತೆ. ನೋಡ್ಲಿಕ್ಕೆ ಅದು ಫಲವತ್ತಾಗಿ ಕಾಣ್ತಿರ್ತದೆ, ಅದರಿಂದ ಭಾಳ ತೊಂದರೆ ಇದೆ ಅನ್ನುವಂಥ ಸಂದರ್ಭದಲ್ಲಿ ಕೂಡ ಕಡಿದು ಬಿಡಬಾರ್ದು. ಅದನ್ನ ಅದರ ಬೇರುಗಳು ಒಣಗಲಿಕ್ಕೆ ಬಿಡಬೇಕು, ಅದನ್ನು ದುರ್ಬಲಗೊಳಿಸ್ಬೇಕಂತೆ. ಅದಾದಮೇಲೆ ಗಿಡ ತಂತಾನೇ ಬಿದ್ದು ಬಿಡತ್ತೆ ಅಂತ. ಎರಡನೇದು, ಶತ್ರು ಇರ್ತಾನಲ್ಲ, ಶತ್ರುವಿನ ಜೊತೆ ನೇರವಾಗಿ ಹೋರಾಟಕ್ಕೆ ಎಳೆದು ಆತನನ್ನು ಮುಗಿಸಿಬಿಡೋ ಕೆಲಸ ಮಾಡಬಾರ್ದಂತೆ. ಮೊದಲು ಆತನನ್ನು ಕುಂಠಿತಗೊಳಿಸ್ಬೇಕಂತ. ನರೇಂದ್ರ ಮೋದಿಯವರು ಬಹುಶಃ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ನನಗನ್ಸತ್ತೆ. ಇವತ್ತು ಯಾರು ಕಾಂಗ್ರೆಸ್ಸಿನ ಪರವಾಗಿ ಮಾತಾಡ್ತಾ ಇದ್ರು ಅವರೆಲ್ಲ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷ ಸುಭಿಕ್ಷವಾಗಿದೆ, ಸಮೃದ್ಧವಾಗಿದೆ, ದೇಶಾದ್ಯಂತ ಇದೆ ಅಂತ ಭಾವಿಸಲಾಗಿತ್ತೋ ಅದು ಕೇವಲ 3 ರಾಜ್ಯಕ್ಕೆ ಸೀಮಿತ ಆಗಿದೆ. ಯಾವ ನರೇಂದ್ರ ಮೋದಿಯವರ ಸಂಕಲ್ಪ ಇತ್ತು ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದನ್ನು, ಅದನ್ನು ಸ್ವತಃ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರೇ ಮಾಡ್ತಾ ಇದ್ದಾರೆ. ಬೇರೆ ಯಾರು ಮಾಡಬೇಕಾಗಿಲ್ಲ. ಪ್ರೊಪಗ್ಯಾಂಡ ಅದರ ವಿರುದ್ಧವಾಗಿ ನಿರಂತರವಾಗಿ ರಾಹುಲ್ ಗಾಂಧಿಯವರ ನಡವಳಿಕೆಯಿಂದ ಕಾಂಗ್ರೆಸ್ಸು ಕುಂಠಿತ ಆಗ್ತಾ ಇದೆ. ಅದನ್ನು ಬುಡ ಸಮೇತ ಕೆಡಬೇಕಾದ ಕೆಲಸ ನರೇಂದ್ರ ಮೋದಿ ಮಾಡಬೇಕಾಗಿಲ್ಲ, ಸ್ವತಃ ರಾಹುಲ್ ಗಾಂಧಿನೇ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಚಾಣಕ್ಯ ಹೇಳಿದ ನೀತಿಗಳಿದಾವಲ್ಲ, ಆ ನೀತಿಗಳನ್ನು ಅಕ್ಷರಶಃ ನರೇಂದ್ರ ಮೋದಿಯವರು ಪಾಲಿಸ್ತಾ ಇದ್ದಾರೆ ನನಗನ್ಸುತ್ತೆ. ಹಾಗೆ ನೋಡಿದರೆ ನರೇಂದ್ರ ಮೋದಿ ಅವರು ಮನಸ್ಸು ಮಾಡಿದರೆ ಯಾವತ್ತೋ ರಾಹುಲ್ ಗಾಂಧಿ ಆಡಿದ ಮಾತಿನಿಂದಾಗಿ ಅವ್ರ ಮೇಲೆ ಕೇಸ್ಗಳನ್ನು ಹಾಕಿ ಕಳ್ಳ ಗಿಳ್ಳ ಅಂದಾಗೆಲ್ಲ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬಿಡ್ಬೋದಿತ್ತು ಬೇಕಾದಷ್ಟು ಸಲ. ಸೋನಿಯಾ ಗಾಂಧಿ ಮೇಲೆ 10 ಕೇಸ್ ಹಾಕ್ಬೋದಿತ್ತು. ಒಂದೇ ಒಂದು ಆ ರೀತಿಯಾದ ಕ್ರಮ ಕೈಗೊಳ್ಳಲಾರದೆ ಸುಮ್ಮನೆ ಇದ್ದು ಅವರೇ ದುರ್ಬಲರಾಗುವ ಹಾಗೆ ನೋಡಿಕೊಂಡು ಇವತ್ತು ಕುಂಠಿತರಾದ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಅನ್ನುವಂಥ ಮರ ತಾನೇ ಧರಾಶಾಹಿ ಆಗ್ತಾ ಇದೆ. ಅವಾಗ ಆಟೋಮೆಟಿಕ್ ಆಗಿ ಎಲ್ಲರೂ ಮುಗಿದು ಹೋಗ್ತಾರೆ, ಶತ್ರು ಸಂಹಾರ ತಂತಾನೇ ಆಗತ್ತೆ ಅಂತ ನರೇಂದ್ರ ಮೋದಿ ಅವರ ಇಚ್ಛೆ ಇದೆಯೇನೋ ನನಗೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ನಿಜ ಅಂತ ನನಗೆ ಅನ್ನಿಸ್ತಾ ಇದೆ. ತಮಗೇನನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.